ಅಮ್ಮ ನೀ ಹೇಳ್ಕೊಂಡೆ ತಕ್ಕಲ್ಲಿ ಇದೇ ಆಗೋಯ್ತು. ಸರಮ್ಮ ಕಟ್ಕೊಂಡೋಳು ನಾನೊಬ್ಳು ಇದ್ದೀನಿ ಅಂತಾನೂ ಗೊತ್ತಿಲ್ಲ. ಎಲ್ಲದಕ್ಕೂ ಅಮ್ಮ ಅಮ್ಮ ಅಮ್ಮ. ಕೈಯಲ್ಲಿ ಒಂದು ನಿಮಿಷನೂ ಇರಕ್ಕಾಗಲ್ಲ. ನೀನು ನಿಮ್ಮಮ್ಮ ಆಟ ಆಡ್ಕೊಂಡು ಇದ್ಬಿಡಿ. ಅರೇ ನಮೃತ ಏನಾಯ್ತು ಈಗ ಅಂತದ್ದು? ಏನಾಯ್ತಾ? ಇನ್ನೇನಾಗೋಕ್ ಬಾಕಿ ಇದೆ? ಮನೆ ಎಲ್ಲಿ ಮಾಡ್ಬೇಕು, ಎಷ್ಟು BHK ಬೇಕು, ಎಷ್ಟು ಬಾಡಿಗೆ ಸರಿ, ಸಾಯ್ಲಿ ಅಂದ್ರೆ ಎಲ್ಲಿ ಹನಿಮೂನ್ ಹೋಗ್ಬೇಕು, ಯಾವಾಗ ಹೋಗ್ಬೇಕು, ಯಾವ ಸೋಪ್ ತರಬೇಕು, ಯಾವ ಹಾಲು ಕುಡಿಬೇಕು, ಯಾವ ಬಟ್ಟೆ ಹಾಕ್ಬೇಕು ಅಂತ ಎಲ್ಲ ಅವರನ್ನ ಕೇಳೋದಾದ್ರೆ ನಾನ್ ಯಾಕೆ? ನೋಡು, ನಮ್ಮ ಮದ್ವೆಗೆ ಇನ್ನು 2 ತಿಂಗಳಾಗಿಲ್ಲ. ಅವ್ರು ನಮಗೆ ಜಸ್ಟ್ ಹೆಲ್ಪ್ ಮಾಡ್ತಿದ್ದಾರೆ ಅಷ್ಟೇ. ನಮಗೆ ಸೆಟ್ ಆಗಕ್ಕೆ ಇನ್ನು ಸ್ವಲ್ಪ ಟೈಮ್ ಬೇಕು, ಅದಕ್ಕೆ ಅವ್ರು ಹೆಲ್ಪ್ ಮಾಡ್ತಿದ್ದಾರೆ ಅಷ್ಟೇ. ನೋಡಿ ಸುಮಿತ್, ಅಷ್ಟೇ ಆಗಿದ್ದಿದ್ರೆ ನಾನು ಏನು ಅಂತಿರ್ಲಿಲ್ಲ. ಮಾತಿಗೂ ಟಾಂಟ್ ಕೊಡೋದು, ಕೊಂಕು ಹುಡುಕ್ತಾ ಇದ್ರೆ ನನ್ ಕೈಲಾಗೋಲ್ಲ. ಇನ್ನೂ 50 ದಿನ ಆಗಿಲ್ಲ, ಇವಾಗ್ಲೇ ಹೀಗೆ. ಮುಂದೆ ಹೇಗೋ ಯಾರಿಗೊತ್ತು. ನಂಗೆ ಕಂಪ್ಲೀಟ್ ಆಗಿ ಫ್ರೀ ಆಗಿದ್ದು ಅಭ್ಯಾಸ ಅಂತ ನಿಮ್ಗೆ ಮೊದ್ಲೇ ಹೇಳಿದೀನಿ. ಯಾಕೋ ಅತಿ ಆಯ್ತು. ಬಾಯ್ ಬಂದಿದ್ದೆಲ್ಲ ಮಾತಾಡ್ಬೇಡ. ನೋಡು, ಸುಮ್ನಿರಾಗಿದ್ರೆ ಇರು, ಇಲ್ಲಿದ್ರೆ ಏನಾದ್ರೂ ಮಾಡ್ಕೊ ಹೋಗು. ಬರೀ ಇದನ್ ಹೇಳೋಕಷ್ಟೇ ನಿಮ್ ಸೋ ಕಾಲ್ಡ್ ಗಂಡಸ್ತಾನ. ಎಲ್ ತೋರ್ಸ್ಬೇಕೋ ಅಲ್ಲಿಲ್ಲ. ವಾಟ್? ಕಮಗೈನ್? ನನ್ ಗಂಡಸ್ತನದ ಬಗ್ಗೆ ಮಾತಾಡ್ತೀಯ? ಏ ಬಿಡ್ರಿ ಸಾಕು. ನೋಡಿಲ್ವಾ ನಾನು ಫಸ್ಟ್ ನೈಟ್ ಇಂದ ನಿನ್ನೆ ನೈಟ್ ವರೆಗೂ ಏನೋ ಒಂದ್ ಕಾರಣ ನಾನೇ ಮೈ ಮೇಲ್ ಬಿದ್ರು ಒಳ್ಳೆ ಸನ್ಯಾಸಿ ತರ ಆಡ್ತೀರಾ. ಹೊಸ ಮದುಮಕ್ಳು ಹೇಗಿರ್ತಾರಂತ ನಂಗ್ ಕಲ್ಸಕ್ ಬರ್ಬೇಡಿ ನೀವು. ಇವತ್ ಬೇಡ, ನಾಳೆ ನೋಡೋಣ, ಆಮೇಲೆ ಪ್ಲಾನ್ ಮಾಡೋಣ. ಏನದು? ಓ, ಇದಕ್ಕೂ ಇನ್ನೂ ನಿಮ್ಮ ಅಮ್ಮ ಅನುಮತಿ ಕೊಟ್ಟಿಲ್ಲ ಕಾಣಿಸುತ್ತೆ. ಪಾಪ ಪಾಪುಗೆ. ಅಥವಾ ಮುದ್ದು ಕಣ್ಣನ್ಗೆ ಬೇಸಿಕ್ ಪ್ರಾಬ್ಲಮ್ ಇರ್ಬೇಕೋ ಏನೋ. ಮೋಸ್ಗಾರ. ಪ್ರತಿಯೊಂದು ವಿಷಯದಲ್ಲೂ ನಮ್ಮಮ್ಮನ ಇನ್ವಾಲ್ವ್ ಮಾಡಬೇಡ. ನಿಂಗೆ ಇಷ್ಟ ಇದ್ರಲ್ಲಿ ಇರು, ಇಲ್ಲಿದ್ರೆ ಗೆಟ್ ಔಟ್ ಆಫ್ ಮೈ ಲೈಫ್. ಅಯ್ಯೋ, ಇಟ್ಕೋ ನೀನ್ ಕಟ್ಟಿದ ತಾಳಿ. ಇದಿಲ್ದೆ ನಂಗೆ ಬದುಕೋಕ್ಕಾಗಲ್ಲ ಅಂತ ಅನ್ಕೋಬೇಡ. ನನ್ಗೂ ಒಳ್ಳೆ ಕೆಲಸ ಇದೆ, ಒಳ್ಳೆ ಸ್ಯಾಲ್ರಿ ಇದೆ, ಯಾರ ತಲೆ ನೋವಿಲ್ದೆ ಹಾಯಾಗಿ ಬದುಕ್ತೀನಿ. ಗುಡ್ ಬೈ. ನಾನು 21st ಸೆಂಚುರಿಯ ಇಂಡಿಪೆಂಡೆಂಟ್ ಗರ್ಲ್. ನಾನು ಯಾರು ಇಲ್ದೆ ಹೇಗ್ ಬದುಕ್ಬೇಕಂತ ನಂಗೆ ಗೊತ್ತಿದೆ. ನಿಮ್ಮ ಅಮ್ಮನ್ ಕರ್ಕೊಂಬಂದು ಕೂಸು ಮರಿ ಆಡ್ತಾ ಇರು. ಇಂಡಿಪೆಂಡೆಂಟ್ ಆಗಿರೋದಾದ್ರೆ ಮದ್ವೆ ಯಾಕದೆ? ಅಲ್ವೇ, ಇನ್ನೂ ಎಷ್ಟು ವರ್ಷ ಅಂತ ನೀನ್ ಚಾಕ್ರಿ ಮಾಡ್ತಾ ಇರೋದು? ಮೊಮ್ಮಕ್ಕಳಿಗೆ ಟಿಫಿನ್ ಕಟ್ಕೊಡ್ಬೇಕಾದ ವಯಸ್ಸು ನಂದು. ಇನ್ನೂ ನಿಂಗೆ ಟಿಫಿನ್ ಕಟ್ಕೊಡ್ತಾ ಇದ್ದೀನಿ. ಈಗಿನ ಕಾಲದ ಹುಡುಗಿರಿಗೆ ಏನಾಗಿದೆಯೋ ಗೊತ್ತಿಲ್ಲ, ಎಲ್ಲ ಬೇಕು, ಆದ್ರೆ ಮದ್ವೆ ಬೇಡ. ಒಬ್ಬನ ಮದುವೆ ಆಗಿ ಆಟ ಆಡ್ಸೋ ಬದಲು ಆಫೀಸಲ್ಲಿ 8 ಜನ ಹುಡುಗರನ್ನ ಆಡ್ಸೋ ಕಿಕ್ಕೇ ಬೇರೆಮಾ. ಕತ್ತೆ, ಏನ್ ಹಂಗಂದ್ರೆ ಬಾಯಿಗೆ ಬಂದಂಗ್ ಹರಟಬೇಡ, ಅಪಾರ್ಥ ಆಗತ್ತೆ. ಓಕೆಮಾ, ನಾನ್ ಹೇಳಿದ್ದು ಬಾಸ್ ಆಗಿ ಅಂತ. ನೀನೇನೇನೋ ಅರ್ಥ ಮಾಡ್ಕೋಬೇಡ. ಸರಿ, ಓಕೆ, ನನ್ಗೆ ಲೇಟ್ ಆಗ್ತದೆ, ಬರ್ತೀನಿ, ಬಾಯ್. ಹುಷಾರು ಕಣೆ. ಹಲೋ ಸುಮಿತ್. ಅಮ್ಮ, ಎಲ್ಲಿದ್ಯಾ? ಮನೆಗೆ ಬಂದೆ. ಊಟ ಬೇರೆ ಆಯ್ತು. ಮಳೆ ಬರೋ ಥರ ಇತ್ತು, ಬೇಗ ಮನೆಗೆ ಬಂದ್ಬಿಟ್ಟೆ. ಇನ್ನು ಎಷ್ಟು ವರ್ಷ ಅಂತ ಹಿಂಗೆ ಇರ್ತೀಯೋ? ಮದ್ವೆ ಆಗಿ ಸೆಟ್ಲ್ ಆಗೋದಲ್ವಾ? ಮಾ, ನಿಂಗೆಲ್ಲ ಗೊತ್ತಿದ್ದು ಮಾತಾಡ್ಬೇಡ. ಆಲ್ರೆಡಿ ಡಿವೋರ್ಸ್ ಆಗಿರೋ ಹುಡುಗನ್ಗೆ ಯಾರು ತಾನೇ ಹುಡುಗಿ ಕೊಡ್ತಾರೆ? ಅದು 2 ತಿಂಗಳಲ್ಲಿ ಬಿಟ್ಟು ಹೋಗಿರೋ ಹುಡುಗಿ. ಎಂತೆಂತವ್ರಿಗೋ ಮದ್ವೆ ಆಗುತ್ತೆ, ನಿಂಗೇನೋ ಆಗಿದೆ. ಎಷ್ಟ್ ಚೆನ್ನಾಗಿದ್ಯಾ? ಹೌದಮ್ಮ, ಹೋದ್ಸಲ ಕಳ್ಸಿದ್ರಲ್ಲ ಶೀಲಾ ಆಂಟಿ, ಆ ಅಮ್ಮ ಕಳ್ಸಿದ ಫೋಟೋ ನೋಡಿದ್ದೆ ನಾನು. ಆ ಹುಡುಗಿ ನೀರಲ್ಲಿರೋ ಹಂಸ ಥರ ಇದ್ಲು ಫೋಟೋ ಅಲ್ಲಿ. ಆದರೆ ಎದುರಿಗೆ ಹೋಗಿ ನೋಡಿದ್ರೆ ತೊಳೆದಿರೋ ಕೆಂಡದ ಥರ ಇದ್ಲು. ಅದರಿಂದ ಅದು ಶಾಕ್ನಿಂದ ಹೊರಗೆ ಬರೋಕ್ಕೆ 3 ವಾರ ಬೇಕಾಯ್ತು. ಇನ್ನು ಸಾಕು ಮಾಡಿ ಈ ಫೋಟೋಸ್ ಎಲ್ಲ ತೋರಿಸೋದು ನನಗೆ. ಹೋಗ್ಲಿ, ಅದ್ ಬಿಡು. ಅವಳು ಹಾಗಿದ್ಲು ಅಂದ್ರೆ ಎಲ್ಲ ಹುಡುಗಿಯರು ಹಾಗೆ ಇರ್ತಾರಾ? ನಿನ್ಗೆ ಯಾವ್ದಾದ್ರೂ ಹುಡುಗಿ ಇಷ್ಟ ಇದ್ರೆ ಹೇಳು, ಬೇರೆ ಹುಡುಗಿನ ಹುಡುಕೋ. ಆಯ್ತು ಬಿಡಮ್ಮ, ಯಾವ್ದಾದ್ರೂ ಮ್ಯಾಟ್ರಿಮೋನಿಗೆ ಫೋಟೋ ಕಳಿಸ್ತೀನಿ. ಹೇಗೂ ನೀನ್ ಹೇಳಿದ್ದೆ ಆಗ್ಬೇಕಲ್ಲ ಎಲ್ಲ ಮನೇಲಿ. ಹುಷಾರು ಕಣೋ. ಏನು ಅಂತ ಬೇಗ ಹೇಳು. ಸರಿ. ಸರಿ. ಅಲ್ವೇ, ಹೀಗೆ ಎಷ್ಟು ವರ್ಷ ಅಂತ ಜಾಬು, ಮೀಟಿಂಗು, ಕೆರಿಯರು ಅಂತ ಇರ್ತೀಯ. ಮದ್ವೆ, ಮಕ್ಕಳು, ಅದ್ರ ಬಗ್ಗೆನೂ ಯೋಚನೆ ಮಾಡು. ನಮಗೂ ವಯಸ್ಸಾಯ್ತು. ಸಹನಾ,
ನಾನೇನು ಗೋಡೆ ಹತ್ರನ ಮಾತಾಡ್ತಾ ಇದ್ದೀನಿ? ಒಂದು ಊ ಇಲ್ಲ, ಒಂದು ಊಹೂ ಇಲ್ಲ. ಸುಮ್ಮನೆ ಓಡಾಡ್ತಿದ್ರೆ ಹೇಗೆ? ವಯಸ್ಸೇನ್ ನಿಂತ್ ಹೋಗತ್ತಾ? ಆಗ್ಲೇ 30ಕ್ಕೆ ಬಂದಿದ್ಯಾ. ನಿನ್ ವಯಸ್ಸಲ್ಲಿ ನನ್ನ ಮಗಳು ಅಂದ್ರೆ ನೀನು 1ನೇ ಕ್ಲಾಸ್ಗೆ ಹೋಗ್ತಿದ್ದೆ. ಇನ್ನು ಎಷ್ಟ್ ವರ್ಷ ಅಂತ ಹೀಗೆ ಇರ್ತೀಯ? ಹೋಗ್ಲಿ, ಅಡ್ಗೆ ಆದ್ರೂ ಕಲ್ತ್ಕೋ ಅಂದ್ರೆ ಅದೇ ಸ್ವಿಗ್ಗಿ ಅದು ಇದು ಅಂತ ಹೇಳ್ತೀಯಲ್ಲ, ಹೋಮ್ ಡೆಲಿವರಿ ಮಾಡ್ತಾರೆ ಅಂತೀಯಾ? ಸಹನಾ, ಯು ನೋ ಸಮಥಿಂಗ್? ದ ವೇ ಟು ಎ ಮ್ಯಾನ್ಸ್ ಹಾರ್ಟ್ ಇಸ್ ಥ್ರೂ ಹಿಸ್ ಸ್ಟಮಕ್. ನೋಮಾ, ಇಟ್ಸ್ ನಾಟ್ ದ ಸ್ಟಮಕ್ ನೌ ಡೇಸ್. ಒಂದರ್ಧ ಅಡಿ ಕೆಳಗೆ. ಇದಕ್ಕೇನ್ ಕಮ್ಮಿ ಇಲ್ಲ. ಸರಿ ಸರಿ, ಆಮೇಲೆ ಮಾತಾಡ್ತೀನಿ. ಬಾಯ್ ಮಾ. ಬಾಯ್ ಪಾ. ಅಲ್ಲ ರೀ, ಈ ಗ್ಲೋಬಲೈಸೇಷನ್ನು, ಸಮಾನತೆ, ಈಕ್ವಾಲಿಟಿ, ಕೆರಿಯರ್ ಬೂಮು ಅಂತ ನಮ್ ಹೆಣ್ಮಕ್ಳನ್ನ ಸಪೋರ್ಟ್ ಮಾಡಿ ನಾವೇ ಅವ್ರ ಭವಿಷ್ಯನ ಹಾಳು ಮಾಡ್ತಾ ಇದೀವ ಅಂತ ಅನುಮಾನ ಬರುತ್ತೆ. ನಿಜ ಕಣೆ ನೀ ಹೇಳೋದು. ಇದು ಇವಳದು ಒಪ್ಪಳದೇ ಪ್ರಾಬ್ಲಮ್ ಅಲ್ಲ. ಈಗಿನ ಕಾಲದಲ್ಲಿ ಎಲ್ಲ ಹೆಣ್ಮಕ್ಳದು ಇದೇ ಕಥೆ. ಯಾವ ಹುಡುಗನ ನೋಡಿದ್ರು ದಪ್ಪ ಇದ್ದಾನೆ ಬೇಡ, ನನಗಿಂತ ಕಡಿಮೆ ಓದಿದ್ದಾನೆ ಬೇಡ, ಕೆಲಸ ಸರಿ ಇಲ್ಲ ಬೇಡ, ಕಡಿಮೆ ಸಂಬಳ ಬೇಡ, ಅಪ್ಪ ಅಮ್ಮ ಜೊತೆಗಿದ್ದಾರೆ ಬೇಡ, ಓನ್ ಹೌಸ್ ಇಲ್ಲ ಬೇಡ, ಕಾರ್ ಇಲ್ಲ ಬೇಡ, ಕಪ್ಪಗಿದ್ದಾನೆ ಬೇಡ, ದಪ್ಪಗಿದ್ದಾನೆ ಬೇಡ, ಕುಳ್ಳಗಿದ್ದಾನೆ ಬೇಡ, ಬಾಲ್ಡ್ ಹೆಡ್ಡು ಬೇಡ, ಫ್ಯಾಷನ್ ಸೆನ್ಸ್ ಇಲ್ಲ ಬೇಡ. ಈಗಂತೂ ಇನ್ಸ್ಟಾನಲ್ಲಿ ಆಕ್ಟಿವ್ ಆಗಿಲ್ಲ, ಅದಕ್ಕೆ ಬೇಡ ಅಂತಾರೆ. ಏನ್ ಮಾಡ್ತೀಯಾ? ಈ ತರ ಸಿಲ್ಲಿ ರೀಸನ್ಸ್ ಕೊಡ್ತಾ ಇದ್ರೆ ಮದುವೆ ಆಗಕ್ಕಾಗತ್ತೇನೆ? ಇಲ್ಲ ಬಿಡ್ರಿ. ಏನೋ ದೇವ್ರು ಬರ್ದಂಗೆ ಆಗತ್ತೆ ಬಿಡು. ಹಲೋ ಹಲೋ, ಸಹನಾ ಅವರ ಮಾತಾಡ್ತಾ ಇರೋದು? ಹೇಳಿ. ನಮಸ್ತೆ ಮೇಡಮ್, ಅದೇ ನಿಮ್ಮ ನಂಬರು ಸಾತಿ.com ಸಿಕ್ತು. ಓಹ್, ತಾವು ಹುಡುಗಿ ಹುಡುಕ್ತಾ ಇದ್ದೀರಾ? ಹಾಂ ಹೌದು ಮೇಡಮ್, ನನ್ನದೇ ಒಂದು ಓನ್ ಬಿಸ್ನೆಸ್ ಇದೆ. ಅದೇ ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡೋ ಹುಮ್ಮಸ್ಸಲ್ಲಿ ವಯಸ್ಸು 40 ಕಳೆದಿದ್ದು ಗೊತ್ತೇ ಆಗಲಿಲ್ಲ. ಓಹ್ ಗ್ರೇಟ್, ಓಕೆ. ಆ್ಯಂಡ್ ಇವನು ಮನೇಲಿ ಬೇರೆ ಪ್ರೆಷರು, ಮದುವೆ ಮಾಡ್ಕೋ ಅಂತ. ಯಾ, ಐ ಅಂಡರ್ಸ್ಟ್ಯಾಂಡ್. ಯಾ, ಅದಕ್ಕಾಗಿ ನಾನು ನನ್ನ ಜೀವನ ಸಂಗಾತಿಯಾಗಿ ಒಬ್ಬಳು ಎಜುಕೇಟೆಡ್ಡು, ವೆಲ್ ಸೆಟಲ್ಡು ಹಾಗೂ ಸ್ವಲ್ಪ ಸುಂದರವಾಗಿರುವಂಥ ಒಂದು ಹುಡುಗಿನ ನೋಡ್ತಾ ಇದ್ದೀನಿ. ಓಕೆ, ಮತ್ತೇನಿಲ್ಲ ಮೇಡಮ್, ಅದೇ ಆ ಥರದ್ದು ಹುಡುಗಿ ಯಾವ್ದಾರು ನಿಮ್ಗೆ ಗೊತ್ತಿದ್ರೆ ಸ್ವಲ್ಪ ಹೇಳ್ತೀರಾ ಮೇಡಮ್? ವಾಟ್? ಹಲೋ ಹಲೋ ಮೇಡಮ್, ನಂಬರ್ ಸೇವ್ ಮಾಡ್ಕೊಂಡು ಅಯ್ಯೋ ಕಟ್ಟೆ ಮಾಡಿಬಿಟ್ರ. ಸದ್ಯ ಯಾರು ಕೇಳಿಸ್ಕೊಳ್ಳಿಲ್ಲ. ವಾಟ್ ರಬಿಶ್! ಈ ಎಲ್ಲ ಕ್ವಾಲಿಟೀಸ್ ನನ್ನ ಹತ್ರ ಇದೆ, ನನಗಿಂತ ಹುಡುಗಿ ಬೇಕಾ? ಈ ಅಪ್ಪ ಬೇರೆ ಸಿಕ್ ಮ್ಯಾಟ್ರಿಮೋನಿಯಲ್ಲಿ ಆ್ಯಡ್ ಹಾಕಿರ್ತಾರೆ. ಒಳ್ಳೆ ಹಿಂಸೆ. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ. ಸಹನಾ, ಹೇಳೆ ಬೇಗ, ಆಫೀಸಿಗೆ ಲೇಟ್ ಆಗಲ್ವಾ? ಅಮ್ಮ, ಇವತ್ತು ಸಂಡೇ ಮಾ, ಏನಕ್ಕೆ ಇಷ್ಟು ಎಕ್ಸೈಟ್ ಆಗಿದ್ಯಾ? ಯಾವ್ದಾದ್ರು ಹಬ್ಬ ಇದೆಯಾ? ಹಬ್ಬ ಇದ್ರೆ ಮಾತ್ರ ಬೇಗ ಹೇಳ್ಬೇಕು ಅಂತ ಇದೆಯೇನೆ? ಅಪ್ಪಂಗೆ ಯಾವ್ದೋ ಫೋನ್ ಬಂದಿತ್ತು, ಓಕೆ ಓಕೆ ಅಂತಿದ್ರು ಕಣೆ. ಅಮ್ಮ, ನನ್ನ ಬಿಡ್ಬಿಡಮ್ಮ. ಇಲ್ಲಿ ಕೇಳೆ, ಯಾವ್ದೋ ಒಂದು ಒಳ್ಳೆ ಸಂಬಂಧ ಬಂದಿದ್ಯಂತೆ. 35-36 ವರ್ಷ ಆಗಿದ್ಯಂತೆ. ಬೇರೆ ಕೇಸ್ಟ್ ಆದ್ರೂ ಪರವಾಗಿಲ್ಲ, 30-32 ವರ್ಷದ ಹುಡುಗಿ ಬೇಕಂತೆ. ಏನ್ ಹೇಳ್ತಾ ಇದೀಯಾ? ಅಪ್ಪ ಬೇರೆ ಜಾತಿ ಹುಡುಗನ್ಗೆ ಓಕೆ ಅಂದ್ರ? ಇಷ್ಟು ವರ್ಷ ನಮ್ ಜಾತಿ, ನಮ್ ಕಾಸ್ಟ್, ನಮ್ ಸಂಸ್ಕಾರ, ನಮ್ ಸಂಸ್ಕೃತಿ ಇದ್ರಲ್ಲಿ ಇರ್ಬೇಕು ಅಂತ ಹೇಳ್ತಿರೋರು ಇವಾಗ ಹೇಗೆ ಓಕೆ ಅಂದ್ರು? ಹ್ಞೂ ಕಣೆ, ನಂಗೂ ಅದೇ ಆಶ್ಚರ್ಯ. ಇದೇ ಬುದ್ಧಿ ನಿಮ್ಮ ಅಪ್ಪಂಗೆ 10 ವರ್ಷದಿಂದ ಕೊಟ್ಟಿದ್ದಿದ್ರೆ ನಿನ್ ಬದಲು ನನ್ ಮೊಮ್ಮಕ್ಕನ್ನ ಎಬ್ಬರಿಸ್ತಿದ್ದೆ. ಹ್ಞೂ ಆಯ್ತು, ಬೇಗ ಎದ್ದು ಮುಖ ತೊಳ್ಕೊಂಡ್ ಬಾ. ನಿನ್ಗೇನ್ ಗೊತ್ತು ಹೆತ್ತವ್ರ ಟೆನ್ಷನ್. ಹೌದೌದು, ನೋಡ್ದವ್ರೇನಂತಾರೆ ಅಲ್ವಾ? ತೇಜಸ್ವಿ ಮದುವೆ ಅಂತೆ. ಅವಳು ನಿನಗಿಂತ 6-7 ವರ್ಷ ಚಿಕ್ಕವಳು ತಾನೆ. ನಮಗೆ ಯಾವಾಗ ಸಿಗತ್ತೋ ಈ ಅವಕಾಶ? ನೋಡು ಮಗಳೇ, ಒಂದ್ಸತಿ ಯೋಚನೆ ಮಾಡು. ಆಗಿದ್ದಾಗೋಯ್ತು. ಇನ್ನೂ ಡಿಲೇ ಮಾಡ್ತು ಅಂದರೆ, ಎಲ್ಲ ವಿಷಯಕ್ಕೂ ಬೇಡ ಬೇಡ ಅಂತಿದ್ರೆ ಸಂಸಾರ ಯಾರ ಜೊತೆ ಮಾಡ್ತೀಯ?
ಅಮ್ಮ ಯಾವಾಗ ಆಗ್ತೀಯ? ಮಕ್ಕಳಾಡೋದು, ಬೆಳೆಯೋದು ನೋಡೋದು ಯಾವಾಗ? ಅದು ಅಲ್ಲದೆ ವಯಸ್ಸಾಗ್ತಾ ಆಗ್ತಾ ಹೆಲ್ತ್ ಇಶ್ಯೂ ಶುರು ಆಗತ್ತೆ. ಎಲ್ಲ ಪಾಯಿಂಟ್ಸ್ನೂ ಗಮನದಲ್ಲಿ ಇಟ್ಕೋಬೇಕಮ್ಮ. ಒಂದ್ಸತಿ ಹುಡುಗನ್ ಮಾತಾಡ್ಸು. ನಮ್ ಜನ ಅಲ್ಲ, ಆದರೆ ಆಚರಣೆ ಎಲ್ಲ ನಮ್ ತರನೇ ಮಾಡ್ತಾರಂತೆ. ಎಷ್ಟೇ ಅಂದ್ರೂ ಮದುವೆ ಆದ್ಮೇಲೆ ಅವ್ರ ತರನೇ ಇರಬೇಕು. ಯಾವ ಜನ ಆದ್ರೆ ನಮ್ಗೇನು? ಅಪ್ಪ, ನಾನು 5 ವರ್ಷದ ಹಿಂದೆನೆ ನನ್ನ ಕಲಿಗೊಬ್ಬನನ್ನ ಇಷ್ಟಪಡ್ತಾ ಇದ್ದೀನಿ. ಅವನನ್ನ ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಅಂದಿದ್ದಕ್ಕೆ ಪ್ರಾಣ ಹೋದ್ರೂ ಪರವಾಗಿಲ್ಲ, ಬೇರೆ ಜಾತಿ ಹುಡುಗನ್ನ ಮದುವೆ ಮಾಡ್ಕೊಡಲ್ಲ ಅಂತ ಅಂದಿದ್ರಿ. ಇವಾಗೇನೋ ಒಪ್ಕೋತಾ ಇದ್ದೀರಾ? ಸಹನಾ, ಅರ್ಥ ಮಾಡ್ಕೊ ಅಪ್ಪ ಹೇಳಿದ್ದನ್ನ. ಇರಮ್ಮ, ಆವಾಗ ಬೇಡ ಆಗಿದ್ದು ಇವಾಗ ಈಗ ಒಪ್ಪಿಗೆ ಆಯ್ತು. ಹಿಪೋಕ್ರೇಟ್ ಅಪ್ರೋಚ್. ತಮಗ್ ಬೇಕಾದಾಗೆ ರೂಲ್ಸ್ ಚೇಂಜ್ ಮಾಡ್ಕೊಳ್ಳೋದು ಸರಿಯಲ್ಲ. ನನ್ಗೆ ಬೇಡ ಅಂದ್ರೆ ಬೇಡ ಅಷ್ಟೇ. ಹೌದಮ್ಮ, ಇಬ್ರು ತಪ್ಪು ಮಾಡ್ಬಿಟ್ವಿ. ನಮ್ ಸಂಪ್ರದಾಯ ಸಂಸ್ಕಾರ ಉಳಿಸ್ಕೋಬೇಕು ಅಂತ ನೀ ಇಷ್ಟಪಟ್ಟು ಹುಡುಗನ್ನ ಬೇಡ ಅನ್ಬಿಟ್ಟೆ. ನಾನ್ ಬೇಡ ಅಂದೆ ಅನ್ನೋ ಹಠಕ್ಕೆ ನಾ ತೋರಿಸಿದ ಯಾವ ಹುಡುಗನ್ನೂ ನೀನು ಒಪ್ಕೊಳ್ಳಿಲ್ಲ. ಈಗ ಇಬ್ರು ಶಿಕ್ಷೆ ಅನುಭವಿಸ್ತಾ ಇದ್ದೀವಿ. ನೀ ಹೇಳ್ದೇ ಇದ್ರು ನಿನ್ ಒಂಟಿತನ ನಮ್ಗೆ ಅರ್ಥ ಆಗತ್ತಮ್ಮ. ಪ್ರೀತಿ ಮಗಳು ತನ್ನ ಹರಿಯ ಕಳ್ಕೋತಿರೋದನ್ನ ನಮ್ ಕೈಲಿ ನೋಡಕ್ಕಾಗ್ತಾ ಇಲ್ಲಮ್ಮ. ಈಗೆಷ್ಟೇ ಪ್ರಯತ್ನ ಪಟ್ರು ಒಳ್ಳೆ ಸಂಬಂಧಗಳೇ ಬರ್ತಾ ಇಲ್ಲಮ್ಮ. ವಯಸ್ಸಾಗಿದೆ ಅನ್ನೋ ಒಂದೇ ಕಾರಣಕ್ಕೆ. ಈ ಹುಡುಗ ಪಾಪ ತಾನಾಗೆ ಮುಂದೆ ಬಂದಿದ್ದಾನೆ. ಒಳ್ಳೆ ಹುಡುಗ. ಡೈವೋರ್ಸ್ ಆಗಿದೆ, ಬೇರೆ ಜನ. ಆದ್ರೆ ಹಾ, ಏನ್ ಹೇಳ್ತಿದ್ದೀರಾ? ಹುಡುಗಂಗ್ ಬೇರೆ ಮದ್ವೆ ಆಗಿದ್ಯಾ, ಡೈವೋರ್ಸ್ ಆಗಿದ್ಯಾ? 2ನೇ ಸಂಬಂಧನಾ? ಅಲ್ಲ ರೀ, ಬೇಡ ಅನ್ನೋದಲ್ವಾ ನೀವು? ಇಷ್ಟ್ ವರ್ಷನೇ ಕಾದಿದೀವಂತೆ, ಬೇರೆ ಸಂಬಂಧ ನೋಡ್ಬೋದಾಗಿತ್ತಲ್ರಿ. ಇಷ್ಟು ವರ್ಷ ಕಾದ್ವಿ, ಏನಾಯ್ತು? ಯಾವ್ದಾದ್ರೂ ಒಳ್ಳೆ ಸಂಬಂಧ ಬಂತ? ನೋಡಮ್ಮ, ಒಂದ್ಸತಿ ಮಾತಾಡೋದ್ರಲ್ಲಿ ತಪ್ಪೇನಿಲ್ಲ. ನಾನೇನ್ ಕನ್ಫರ್ಮ್ ಮಾಡಿಲ್ಲ, ಮೀಟ್ ಮಾಡೋಣ ಅಂತ ಹೇಳಿದ್ದೀನಷ್ಟೇ. ಹುಡುಗ ಒಳ್ಳೆಯವನು, ನೋಡಕ್ಕೂ ಚೆನ್ನಾಗಿದ್ದಾನೆ, ವಯಸ್ಸು ಕಾಣಲ್ಲ, ಒಳ್ಳೆ ಕೆಲಸ ಇದೆ, ಅನುಕೂಲಸ್ಥರು ಕೂಡ. ಅಲ್ದೆ ಅವ್ರು ಹೇಳೋ ಪ್ರಕಾರ ಹುಡುಗ ಮದುವೆ ಆದ 1.5 ತಿಂಗಳಿಗೇನೆ ಆ ಹುಡುಗಿ ಏನೋ ಸಿಲ್ಲಿ ರೀಸನ್ಗೆ ಬಿಟ್ಟು ಹೋಗ್ಬಿಟ್ಲಂತೆ. ನಿನಗೆ ಗೊತ್ತೇ ಇದೆ, ನಮ್ಮ ಕಡೆ ಎಲ್ಲ ಹುಡುಗರು 26-27 ವರ್ಷಕ್ಕೆ ಫಾರಿನ್ಗೆ ಹೋಗ್ಬಿಡ್ತಾರೆ. ಅದು ಅಲ್ಲದೆ ನಮ್ದು ನೆಗೆಟಿವ್ ಇದೆಯಲ್ಲಮ್ಮ. ಏನ್ ನೆಗೆಟಿವ್? ಐ ಆಮ್ ಇಂಡಿಪೆಂಡೆಂಟ್. ಕೈ ತುಂಬ ಏನು, ಅದಕ್ಕಿಂತ ಜಾಸ್ತಿನೇ ಅರ್ನ್ ಮಾಡ್ತೀನಿ. ಎಷ್ಟು ಜನಕ್ಕೆ ನಾನು ಅರ್ಧ ಸಂಬಳ ಕೂಡ ಬರಲ್ಲ ಗೊತ್ತಾ? ಐ ಕ್ಯಾನ್ ಹ್ಯಾಂಡಲ್ ಎವ್ರಿಥಿಂಗ್ ಮೈ ಸೆಲ್ಫ್. ನನ್ಗೆ ಯಾರು ಬೇಡ, ನಾನು ಎಲ್ಲನೂ ಮ್ಯಾನೇಜ್ ಮಾಡ್ಕೋತೀನಿ. ಹೌದಮ್ಮ, ಈಗ ನಾವೆಲ್ಲ ಇದ್ದೀವಿ, ಮ್ಯಾನೇಜ್ ಆಗ್ತಾ ಇದೆ. ನೀನು ನಮ್ಮೊಬ್ಬಳೆ ಮಗಳು. ಮುಂದೇನು ಗತಿ ಅಂತ ಯೋಚನೆ ಮಾಡಿದೀಯಾ? ಫ್ರೆಂಡ್ಸ್ ಮೇಲೂ ಡಿಪೆಂಡ್ ಆಗಕ್ಕಾಗಲ್ಲಮ್ಮ. ಎಲ್ರಿಗೂ ಅವ್ರವ್ರದೇ ಕೆಲಸಗಳಿರುತ್ತೆ. ಅದಕ್ಕೋಸ್ಕರನಾದ್ರೂ ನಿಂಗೆ ಯಾರು ಬೇಕು. ಹಠ ಹಿಡಿಬೇಡ, ಒಂದ್ಸತಿ ಯೋಚನೆ ಮಾಡು. ಅದು ಅಲ್ಲದೆ ನೀ ಜೀವನದಲ್ಲಿ ತಪ್ಪು ಮಾಡ್ತೀಯ ಅಲ್ವಾ? ಯಾ, ಆಗತ್ತೆ, ಆಗಬಹುದು. ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ನಿಮ್ಮಮ್ಮನ್ ನೋಡು, ಏನ್ ತಪ್ಪಾದ್ರೂ ಅವಳು ನನ್ನ ತಲೆ ಮೇಲೆ ಗೂಬೆ ಕೂಡಿಸ್ತಾಳೆ, ನನ್ನನ್ನು ಬ್ಲೇಮ್ ಮಾಡ್ತಾಳೆ. ನೀ ಯಾರನ್ನ ಬ್ಲೇಮ್ ಮಾಡ್ತೀಯಾ? ಬ್ಲೇಮ್ ಪಾಯಿಂಟ್ ಆಫ್ ವ್ಯೂ ಇಂದ ಯೋಚನೆ ಮಾಡಿಲ್ಲ. ಓಕೆ, ಆದ್ರೆ ನಾನ್ ಮಾತಾಡಲ್ಲ, ನೀವೇ ಮಾತಾಡ್ಕೊಳ್ಳಿ. ನಿಮಗೆ ನಾನು ಅಷ್ಟೊಂದು ಭಾರ ಆಗಿದ್ದೀನಿ ಅಂದ್ರೆ ನೀವು ಹೇಳ್ದವ್ರ ಜೊತೆ ತಾಳಿ ಕಟ್ಟಿಸ್ಕೋತೀನಿ. ಸದ್ಯ ಎಷ್ಟಕ್ಕಾದ್ರೂ ಒಪ್ಕೊಂಡ್ಲಲ್ಲ. ಈಗಲಾದ್ರೂ ಅವಳಿಗೆ ಒಳ್ಳೆ ಬುದ್ಧಿ ಕೊಡಪ್ಪ.
ಮದುವೆ ಆಗೋಣವಾ? ಶ್ಯೂರಾ? ನನ್ನ ಅಪ್ಪ ಹತ್ರ ಮಾತಾಡ್ತೀನಿ, ನಾಳೆ ಮನೆಗೆ ಬರಬೇಕು. ಓಕೆ? ಯಾ, ಬಾಯ್ ಬಾಯ್, ಲವ್ ಯು. ಅಪ್ಪ ಅವನು ತುಂಬಾ ಒಳ್ಳೆ ಹುಡುಗ, ನಂಗೆ ತುಂಬಾ ದಿವಸದಿಂದ ಪರಿಚಯ ಇದ್ದಾನೆ. ಪ್ಲೀಸ್ ಅಪ್ಪ, ಒಂದ್ಸರಿ ಮೀಟ್ ಮಾಡಿ. ಆಗಲ್ಲ ಅಂದ್ರೆ ಆಗಲ್ಲಮ್ಮ. ಎಲ್ಲಿ ಹೋದ ಇವನು? ಬರ್ತೀನಿ ಅಂತ ಹೇಳಿದ್ದ. ಅಪ್ಪನ ಒಂದ್ಸರಿ ಮೀಟ್ ಆದ್ರೆ ಸಾಕಿತ್ತು. ಫೋನ್ ಬೇರೆ ರಿಸೀವ್ ಮಾಡ್ತಿಲ್ಲ. ಯಾಕೆ ಬರಲಿಲ್ಲ ಇವನು? Pick up, man. Pick up, pick up. Yelloda. Pick up, man. Please pick up. ಹೀಗೆ ಕೂತಿರ್ತೀರೋ ಅಥವಾ ಏನಾದರೂ ಮಾತಾಡ್ತೀರೋ? ಏನ್ ಮಾತಾಡ್ರಿ, ಅಂತೂ ಇಂತೂ ಮದ್ವೆ ಆಯ್ತಲ್ಲ. ಯಾಕೋ ಈ ಮದುವೆಲಿ ನಿಮಗೆ ಖುಷಿ ಇಲ್ಲ ಅನ್ಸುತ್ತೆ. ಯಾವ ಹುಡುಗಿ ತಾನೆ ಸೆಕೆಂಡ್ ಹ್ಯಾಂಡ್ ಗಂಡನ ಮದ್ವೆ ಆಗ್ಲಿಕ್ಕೆ ಇಷ್ಟಪಡ್ತಾಳೆ? ಅಲ್ಲ ಕಣೋ, ಇವತ್ತಾದ್ರೂ ಹೇಳೋ, ಅವತ್ತು ಯಾಕೆ ಬಂದಿಲ್ಲ ನೀನು ಅಂತ. ಇಷ್ಟು ವರ್ಷ ಕಾದಿದ್ದೀನಿ ಗೊತ್ತಾ? ಹೆಸರಿಗೆ ತಕ್ಕಂತೆ ಗುಣ ಕಣೆ ನಿಂದು. ಸಹನೆ ತುಂಬ ಇದೆ ನಿನಗೆ. ಹೇಳ್ತೀನಿ ಕೇಳು. ಅವತ್ತು ನಾವಿಬ್ರು ಹೀಗೆ ಮಾತಾಡ್ತಾ ಇರ್ಬೇಕಾದ್ರೆ ನಾನು ಸಡನ್ ಆಗಿ ನಿನ್ನ ಮದುವೆ ಆಗೋಣ ಅಂತ ಕೇಳಿದೆ. ಆಗ ನೀನು ತುಂಬ ಖುಷಿಯಾಗಿ ನೆಕ್ಸ್ಟ್ ಡೇ ಮನೆಗೆ ಬಾ ಅಂತ ಹೇಳಿದೆ. ಲವ್ ಯು. ನೀನು ನಿಮ್ಮಪ್ಪನ ಜೊತೆ ಮಾತಾಡ್ತೀನಿ ಬಾ ಅಂತ ಅಂದಿದ್ದೆ. ನಿಮ್ಮನೆ ಹತ್ರ ಬಂದಿದ್ದೆ. ನಿಂದು ನಿಮ್ಮಪ್ಪಂದು ಜೋರಾಗಿ ಸೌಂಡ್ ಕೇಳ್ತಾ ಇತ್ತು. ಬಾಗ್ಲ ಹತ್ರ ಬಂದು ಅಷ್ಟೇ. ಒಬ್ಬಳೆ ಮಗಳು ಅಂತ ಪ್ರೀತಿಯಿಂದ ಬೆಳೆಸಿದೀವಿ. ಹಾಗಂತ ಯಾರ್ದೋ ಕೈಲಿ ಕೊಡಕ್ಕಾಗತ್ತ? ಸಮಾಜದಲ್ಲಿ ನಮ್ಮ ಪ್ರತಿಷ್ಠೆ ಘನತೆ ಏನಾಗ್ಬೇಕು? ಸಮಾಜದ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಅವನ್ನ ಇಷ್ಟಪಡ್ತಾ ಇದ್ದೀನಿ, ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಪ್ಲೀಸ್ ಅಪ್ಪ, ಒಂದ್ಸರಿ ಬೆಳೆದಿದ್ರು ನಮಗ್ ಬೇಕಮ್ಮ ಸಮಾಜ. ನೀನೇನಾದ್ರೂ ಹಠ ಮಾಡ್ತು ಅಂದ್ರೆ ನಿನ್ನೂ ಕೊಂದ್ಬಿಟ್ಟು ನಾನು ನೇನು ಹಾಕೊಂಡ್ಬಿಡ್ತೀನಿ ಅಷ್ಟೇ. ನನ್ನ ಕಣ್ಣೆದುರಿಗೆ ಈ ಮದುವೆ ಆಗೋದು ಸಾಧ್ಯ ಇಲ್ಲ. ಪ್ಲೀಸ್ ಅಪ್ಪ. ನಿಮ್ಮಪ್ಪ ಸಾಯಿಸ್ತೀನಿ, ಸತ್ತೋಗ್ತೀನಿ ಅಂತ ಮಾತಾಡ್ತಾ ಇದ್ರು. ನನ್ನಿಂದಾಗಿ ಒಂದು ಫ್ಯಾಮಿಲಿ ಹಾಳಾಗೋದು ಬೇಡ ಅಂತ ನಾನೇ ಸೈಲೆಂಟಾಗಿ ವಾಪಸ್ ಬಂದ್ಬಿಟ್ಟೆ. ಮುಂದಿಂದಂತೂ ನಿನ್ಗೆ ಗೊತ್ತೇ ಇದೆ. ನನ್ನ ಮದುವೆ, 2 ತಿಂಗಳು ಸನ್ಯಾಸಿ ಸಂಸಾರ, ಡಿವೋರ್ಸ್. ಪಾಪ ಆ ಹುಡುಗಿಗೂ ಏನೂ ಮಾಡ್ದೆ ಸೆಕೆಂಡ್ ಹ್ಯಾಂಡ್ ಅನ್ನೋ ಸರ್ಟಿಫಿಕೇಟ್ ಸಿಕ್ತು. ಸದ್ಯ ನಾನು ಹೇಗೋ ಬಚಾವಾದೆ. ಇಲ್ದಿದ್ರೆ ನಾನು 3ನೇ ತಿಥಿ ಆಗ್ತಾ ಇತ್ತು. ತಾಳಿದವನು ಬಾಳಿಯಾನು ಅಂತ ಹಿರಿಯರು ಹೇಳಿಲ್ವಾ? ಅದ್ ಮಾತು ನಿಜ ಆಯ್ತು. ನೀನಾದ್ರೂ ನನ್ನ ಬದುಕೋಕ್ ಬಿಡ್ತೀಯ ತಾನೆ? ಹೇಗಿದ್ರು ನೀನು 21st ಸೆಂಚುರಿ ಇಂಡಿಪೆಂಡೆಂಟ್ ಗರ್ಲ್ ಅಲ್ವಾ? ಮದುವೆ ಅಂದ್ರೆ ಇಂಡಿಪೆಂಡೆಂಟ್ ಅಲ್ಲ, ಇಟ್ಸ್ ಇಂಟರ್ಡಿಪೆಂಡೆಂಟ್. ಆದ್ರೂ ಇದ್ದೆ ನನ್ಗೆ. ಅಂದ್ರೆ ಬೆಂಕಿಯಿಂದ ಬಾಣ್ಲಿಗೆ ಅಂತನಾ? ಅದು ಬೆಂಕಿಯಿಂದ ಬಾಣ್ಲೆ ಅಲ್ಲ ಕಣೋ, ಬಾಣ್ಲೆಯಿಂದ ಬೆಂಕಿಗೆ. ಒಂದು ಗಾದೆ ಮಾತು ಕೂಡ ಸರಿಯಾಗಿ ಬರಲ್ಲ. ಹೌದು ಹೌದು. ಹೆಂಗಿದ್ರು ನೀನ್ ಎಕ್ಸ್ಪೀರಿಯನ್ಸ್ ಅಲ್ವಾ?